ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ನಮ್ಮನೇಲಿ ಗೌರಿ ಪೂಜೆ ಮಾಡ್ತಾ ಇದ್ದೀವಿ. ಗಣೇಶನ ಇಡಲ್ಲ. ನಮ್ಮನೇಲಿ ಗೌರಿ ಪೂಜೆ ಯಾವ್ಯಾವ ರೀತಿ ಮಾಡ್ತೀವಿ, ನಮ್ಮನೇಲಿ ಏನೇನು ಸಂಪ್ರದಾಯ ಇದೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮಂಟಪ ರೆಡಿ ಮಾಡ್ಕೊಂಡಿದ್ವಿ ಗೌರಿನ ಕೂರ್ಸಕ್ಕಂಥೇಳಿ. ಚೊಂಬಿಟ್ಟು ನಾವು ಯಾವಾಗಲೂ ನಮ್ಮ ಸಂಪ್ರದಾಯದಲ್ಲಿ ಕಾಯಿನ ಉದ್ದ ಮಾಡಿ ಇಡಲ್ಲ, ಈ ಥರ ಮುಂದೆ ಅದ್ರದ್ದು ಕಾಯಿ ಜುಟ್ಟೇನಿರುತ್ತಲ್ಲ ಅದು ಮುಂದೆ ಮಾಡಿ ಇಡ್ತೀವಿ. ಇದು ನಮ್ಮ ಮನೇಲಿ ಸಂಪ್ರದಾಯ. ಹಾಗಾಗಿ ಅದಕ್ಕೆ ಮೂಗ್ಬಟ್ಟು, ಕಿವಿ ಓಲೆ, ಸರ ಈ ಥರ ಎಲ್ಲ ಹಾಕಿಟ್ಟು ಕಳಸನ ರೆಡಿ ಮಾಡಿ ಇಡ್ತೀವಿ. ಅದಾದಮೇಲೆ ನಮ್ಮ ಮನೇಲಿ ಯಾವ್ಯಾವ ಥರ ತರಕಾರಿ ಇರುತ್ತೆ, ನಾವು ಹಬ್ಬದಲ್ಲಿ ಏನೇನು ಅಡುಗೆ ಮಾಡ್ತೀವಲ್ಲ ಅದೆಲ್ಲ ತರಕಾರಿನೂ ದೇವಿಗೆ ಫಸ್ಟೇ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ಹಣ್ಣು, ಎಲೆ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ಇದು ಬಾಗಿಣದಲ್ಲಿ ಕೊಡ್ತಾರಲ್ಲ ಕರಿಮಣಿ ಗೊಂಚಲು, ಹಾಗೆ ಬಾಚಣಿಕೆ ಇವೆಲ್ಲನೂ ಇಡ್ತೀವಿ. ಇದು ಏನಂದರೆ ಅರ್ಶಿಣದ ಎಲೆಯಲ್ಲಿ ಮಾವಿನ ಎಲೆ ಇಟ್ಟು, ಹಾಗೆ ಇದು ಭತ್ತನ ಇಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಹೂವನ್ನಿಟ್ಟು ಈ ಥರ ಕಟ್ಟಬೇಕು. ಇದು ಯಾಕಪ್ಪ ಅಂದರೆ ಇದು ಶುಭದ ಸಂಕೇತ ಅಂಥೇಳಿ. ಇದು ಹಳೆ ಕಾಲದಿಂದ ಬಂದಿರೋ ಸಂಪ್ರದಾಯ. ಹಾಗಾಗಿ ಈ ರೀತಿಯಾಗಿ ನಾವು ಎರಡನ್ನು ಮಾಡ್ತೀವಿ, ಒಂದು ಮಾಡಬಾರ್ದಲ್ಲ, ಹಾಗಾಗಿ ಎರಡು ಮಾಡಿ ಇಟ್ಟಿರ್ತೀವಿ. ಇವನ್ನ ಕಳಸ ಹಿಂದೆ ಗೌರಿ ಫೋಟೋ ಇಟ್ಟಿರ್ತೀವಲ್ಲ ಅದ್ರ ಅಕ್ಕಪಕ್ಕ ಒಂದು ಇಡ್ತೀವಿ. ದೇವಿಗೆ ಮುಡ್ಸೋಕ್ಕಂಥೇಳಿ 5 ಥರದ ಎಲೆಗಳನ್ನ ತೊಗೊಂಬಂದು ಅವನ್ನ 10 ಥರ ಮಾಡ್ತೀವಿ. ಅಂದರೆ 5 ಥರ ಎಲೆಗಳನ್ನ ಈ ಥರ ಜೋಡಿಸಿಟ್ಬಿಟ್ಟು ಅದಕ್ಕೆ ಗರಿಕೆ ಮತ್ತು ಒಂದು ಹೂವು ಹಾಕಿಬಿಟ್ಟು ಕಟ್ಟಿ ಈ ಥರ ಮಾಲೆ ಮಾಡ್ತೀವಿ. ಈ ಥರ ಮಾಲೆ 5 ಥರದ್ದು 5 ಎಲೆಗಳನ್ನ ದೇವಿಗೆ ಅರ್ಪಿಸ್ತೀವಿ. ಹಾಗೆ ಒಂದು ತುಳಸಿಗೆ, ಒಂದು ಬಾಗಿಲಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಈ ಕಾಯಿಗಳೇನಪ್ಪ ಅಂದರೆ ಫಸ್ಟಿಗೆ ಈ ಥರ ಕಾಯಿಗಳನ್ನ ತೊಗೊಂಬಂದು ಅದನ್ನ ನೀರಲ್ಲಿ ನೆನೆಸಿಟ್ಟು ಅದು ಜುಟ್ಟನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಈ ಥರ ಮಾಡಿ ಇವನ್ನ ಒಂದೊಂದನ್ನು ನೀಟಾಗಿ ತೊಳೆದು ಒಂದೊಂದು ಬುಟ್ಟೀಲಿ 5 ಕಾಯಿನ ಇಟ್ಬಿಟ್ಟು ಈ ರೀತಿ 5 ಕಾಯಿನ ಇಡಬೇಕು. ಈ ಥರ 2 ಬುಟ್ಟಿ ಮಾಡ್ತೀವಿ. ಇದಕ್ಕೆ 3 ಕಣ್ಣಿರುತ್ತಲ್ಲ, 3 ಕಣ್ಣಿಗೆ ಒಂದೊಂದು ಕಣ್ಣಿಗೆ ಅರಿಶಿನ, ಒಂದು ಕಣ್ಣಿಗೆ ಕುಂಕುಮ, ಒಂದು ಕಣ್ಣಿಗೆ ಕಾಡಿಗೆ ಈ ಥರ ಎಲ್ಲ ಈ ಥರ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಬೇಕು. ದೇವಿಗೆ ಮಂಗಳಾರತಿ ಅಂತ ಮಾಡ್ತೀವಲ್ಲ ಅದಕ್ಕೆ ಆರತಿ ಮಾಡೋಕ್ಕೋಸ್ಕರ ಇಡ್ತೀವಿ. ಆಮೇಲೆ ಇದ್ರ ಮೇಲೆ ಒಂದೊಂದು ಹೂಬತ್ತಿ ಅಂತಾರಲ್ಲ ಅವನ್ನ ಒಂದೊಂದು ಕಾಯಿ ಮೇಲೆ ಒಂದೊಂದು ಇಟ್ಬಿಟ್ಟು ಇದಕ್ಕೆ ಎಲೆ, ಅಡಿಕೆ, ಹಣ್ಣು ಮತ್ತು ಆಗಲೇ ರೆಡಿ ಮಾಡಿಟ್ಟಿದ್ನಲ್ಲ 5 ಥರದ್ದು ಎಲೆ ಅದನ್ನು ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಇದು ಮಹಾಮಂಗಳಾರತಿಗೋಸ್ಕರ ಇದು 5 ತಟ್ಟೆಲಿ ಈ ಥರ ಡಿಸೈನಾಗಿ ರೆಡಿ ಮಾಡಿಕೊಂಡು, ಒಂದು ತಟ್ಟೆಲಿ 1 ದೀಪ, 2 ದೀಪ, 3 ದೀಪ, 4 ದೀಪ, 3 ಹಾಕಲ್ಲ 4 ಹಾಕ್ತೀವಿ. ನನಗೆ 5 ದೀಪನ ರೆಡಿ ಮಾಡ್ಕೋಬೇಕು ಮಂಗಳಾರತಿಗೋಸ್ಕರ. ಆಗಲೇ ಹೇಳಿದ್ನಲ್ಲ ಅರಿಶಿನದ್ದು ಎಲೆಯಲ್ಲಿ ಭತ್ತ ಕಟ್ಟಿರ್ತೀವಲ್ಲ ಅದನ್ನು ತುಳಸಿ ಹತ್ತಿರ ತಂದುಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಉದ್ದಿನ ಕಡ್ಡಿ ಎಲ್ಲ ಹಚ್ಚಿಬಿಟ್ಟು ಅದಾದ ನಂತರ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ದೇವ್ರ ಹತ್ರ ಹೋಗಿ ಇಡ್ತೀವಿ. ಹಾಗೆ ದೇವ್ರ ಹತ್ರ ಇಡಲ್ಲ, ಫಸ್ಟಲ್ಲಿ ಹೊರಗಿಂದ ಪೂಜೆ ಮಾಡಿಕೊಂಡು ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಇದೆಲ್ಲ ಆದ ನಂತರ ಇವಾಗ ಗೌರಿ ಪೂಜೆನ ಶುರು ಮಾಡ್ತೀವಿ. ತಂದುಬಿಟ್ಟು ಅಲ್ಲಿ ಗೌರಿ ಹಿಂದ್ಗಡೆ ಗೌರಮ್ಮನ ಫೋಟೋ ಇರುತ್ತಲ್ಲ ಆ ರೀತಿಯಾಗಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆಗಲೇ ನಾ ಕಾಯಿ ತೋರಿಸಿದ್ನಲ್ಲ ಆ ಕಾಯಿಂದ ಈ ರೀತಿಯಾಗಿ ಆರತಿ ಮಾಡಿ 5 ಕಾಯಿ ಇಟ್ಟಿರ್ತೀವಲ್ಲ ಅದರಲ್ಲಿ 1 ಕಾಯಿನ ದೇವರಿಗಂತ ಎತ್ತಿಟ್ಬಿಟ್ಟು ಕಾಯಿ ಹೊಡೆದು ನೈವೇದ್ಯ ಮಾಡಿ, ಹಾಗೆ ನಾನು ಆಗಲೇ ತಟ್ಟೆಯಲ್ಲಿ ಎಲ್ಲ ಬರೆದಿಟ್ಟು ತೋರಿಸಿದ್ನಲ್ಲ ಆರತಿ ತಟ್ಟೆ, ಈಗ 5 ತಟ್ಟೆಯಿಂದ ಆರತಿ ಮಾಡಿ 5 ಆರತಿ ಮಾಡ್ತೀವಿ. ಇದಕ್ಕೆ ಮಹಾಮಂಗಳಾರತಿ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಗೌರಿ ಪೂಜೆನ ಮಾಡ್ತೀವಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.